ಇನ್ಫೋಸಿಸ್ನ ಮೈಸೂರು ನೌಕರರ ಆಡಳಿತ ಮಂಡಳಿ ಜೊತೆ ಕಾರ್ಮಿಕ ಸಚಿವರಾಗಿರುವ ಸಂತೋಷ್ ಲಾಡ್ ಅವರು ಸಭೆಯನ್ನು ನಡೆಸಿದ್ರು. ಆ ಬಳಿಕ 3 ನಿಯಮ ಜಾರಿಗೆ ಸೂಚನೆ ಕೊಟ್ಟಿದ್ದಾರೆ. ಹಾಗಾದ್ರೆ ಏನದು ಈ ವರದಿ ನೋಡಿ. ಐಟಿ ಕಂಪನಿಗಳಿಗೆ ಸಂತೋಷ್ ಲಾಡ್ ಖಡಕ್ ವಾರ್ನಿಂಗ್. ಉದ್ಯೋಗ ನೇಮಕಾತಿಯಲ್ಲಿ ಏಕರೂಪದ ನಿಯಮಕ್ಕೆ ಸೂಚನೆ. ಐಟಿ ಕಂಪನಿಗಳಲ್ಲಿ ವಿಪರೀತ ಒತ್ತಡದ ಕೆಲಸ, ಮಹಿಳಾ ಉದ್ಯೋಗಿಗಳ ಸಮಸ್ಯೆ, ಪ್ರಾಂತೀಯವಾರು ತಾರತಮ್ಯಗಳ ಬಗ್ಗೆ ಕಟುವಾಗಿ ಟೀಕಿಸಿ ಸೂಚನೆಗಳನ್ನು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ನೀಡಿದ್ದಾರೆ. ಐಟಿ-ಬಿಟಿ ಕಂಪನಿಗಳು ಉದ್ಯೋಗಿಗಳನ್ನ ಕೆಲಸಕ್ಕೆ ತೆಗೆದುಕೊಳ್ಳಲು ಏಕರೂಪದ ನಿಯಮವನ್ನೇ ಮಾಡಿಕೊಂಡಿಲ್ಲ. ಒಂದೊಂದು ಕಂಪನಿಗಳು ಒಂದೊಂದು ನಿಯಮ ಅನುಸರಿಸುತ್ತಿವೆ. ಇದು ಆಗಬಾರದು. ಒಂದೇ ನಿಯಮ ರೂಪಿಸೋ ಸಂಬಂಧ ಕಾರ್ಮಿಕ ಇಲಾಖೆ ಜೊತೆ ಸಮನ್ವಯ ಇಟ್ಟುಕೊಳ್ಳಿ ಎಂದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಐಟಿ ಕಂಪನಿಗಳಿಗೆ ಖಡಕ್ ಸೂಚನೆ ನೀಡಿದ್ದಾರೆ. ಯಾವುದು ಪ್ರೈವಸಿ ಇಲ್ಲ. They will call whatever time they want to call, and we have to always attend the call. There is no privacy at all. So whenever there is a project, we stop. They say whenever there is a project, if they are newly married or if a woman is going through some sort of a problem, it's all just because we have to be 24/7 alert and agile. In case we fail that, that's what we say we are not performing at your throat. ವಿಕಾಸಸೌಧದಲ್ಲಿ ನಿನ್ನೆ ಇನ್ಫೋಸಿಸ್ನ ಮೈಸೂರು ನೌಕರರ ಆಡಳಿತ ಮಂಡಳಿಗೆ ಸಂಬಂಧಿಸಿದಂತೆ ಸಭೆ ನಡೆಸಿ ಮಾತನಾಡಿ ಸಂತೋಷ್ ಲಾಡ್ ಉದ್ಯೋಗಿಗಳ ಮೇಲೆ ವಿಪರೀತ ಒತ್ತಡದ ಕೆಲಸ ಎಷ್ಟು ಸರಿ ಅಂತ ಪ್ರಶ್ನೆ ಮಾಡಿದ್ರು. ಐಟಿ ವಲಯದ ಉದ್ಯೋಗಿಗಳಿಗೆ ವಿಪರೀತ ಒತ್ತಡ ಹಾಕಿ ಕೆಲಸ ಮಾಡಿಸಿಕೊಳ್ಳಲಾಗ್ತಿದೆ ಎಂಬ ದೂರುಗಳಿವೆ. ಉದ್ಯೋಗಿಗಳು ದಿನದ 24 ಗಂಟೆ ಕಂಪನಿಯ ಸಂಪರ್ಕದಲ್ಲಿರಬೇಕು. ಖಾಸಗಿತನ ಇಲ್ಲ. ಉದ್ಯೋಗಗಳಲ್ಲಿ ಮಹಿಳೆಯರಿಗೆ ಪ್ರಾತಿನಿಧ್ಯ, ಮಹಿಳಾ ಉದ್ಯೋಗಿಗಳ ಸುರಕ್ಷತೆ, ಆರೋಗ್ಯ ಕಾಳಜಿ ಬಗ್ಗೆ ಐಟಿ ಕಂಪನಿಗಳಿಗೆ ಸಚಿವ ಲಾಡ್ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ರು. ಅಲ್ಲದೆ ಐಟಿ-ಬಿಟಿ ಕಂಪನಿಗಳಲ್ಲಿ ಪ್ರಾಂತ್ಯವಾರು ತಾರತಮ್ಯ ಧೋರಣೆಗಳು ಸಾಮಾನ್ಯವಾಗಿದೆ. ಸ್ಥಳೀಯ ಪ್ರತಿಭೆಗಳಿಗೆ ಅವಕಾಶ ನೀಡಿ ಸರ್ಕಾರಕ್ಕೆ ಮಾಹಿತಿ ನೀಡಬೇಕು ಎಂದರು. ಈ ರೀತಿಯ ನಿಯಮಗಳನ್ನ ಯಾವ ಆಧಾರದ ಮೇಲೆ ಕೈಗೊಳ್ಳಲಾಗ್ತಿದೆ? ಸರ್ಕಾರಕ್ಕೆ ಈ ಬಗ್ಗೆ ಯಾಕೆ ಮಾಹಿತಿ ಕೊಡ್ತಿಲ್ಲ? ಇಂತಹ ನಿಯಮಗಳಿಗೆ ಉದ್ಯೋಗಿಗಳ ಮೇಲಾಗ್ತಿರೋ ಮಾನಸಿಕ ಒತ್ತಡಕ್ಕೆ ಕಂಪನಿಗಳು ಏನು ಕ್ರಮ ಕೈಗೊಂಡಿವೆ ಎಂಬ ಬಗ್ಗೆ ಖಾಸಗಿ ಕಂಪನಿಯ ಅಧಿಕಾರಿಗಳಿಗೆ ಪ್ರಶ್ನಿಸಿದ್ರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವಿಕಾಸಸೌಧದಲ್ಲಿ ಇನ್ಫೋಸಿಸ್ನ ಮೈಸೂರು ನೌಕರರ ಆಡಳಿತ ಮಂಡಳಿ ಜೊತೆ ಕಾರ್ಮಿಕ ಸಚಿವರಾಗಿರುವ ಸಂತೋಷ್ ಲಾಡ್ ಅವರು ಸಭೆಯನ್ನು ನಡೆಸಿದ್ರು. ಆ ಬಳಿಕ 3 ನಿಯಮ ಜಾರಿಗೆ ಸೂಚನೆ ಕೊಟ್ಟಿದ್ದಾರೆ. ಹಾಗಾದ್ರೆ ಏನದು ಈ ವರದಿ ನೋಡಿ. ಐಟಿ ಕಂಪನಿಗಳಿಗೆ ಸಂತೋಷ್ ಲಾಡ್ ಖಡಕ್ ವಾರ್ನಿಂಗ್. ಉದ್ಯೋಗ ನೇಮಕಾತಿಯಲ್ಲಿ ಏಕರೂಪದ ನಿಯಮಕ್ಕೆ ಸೂಚನೆ. ಐಟಿ ಕಂಪನಿಗಳಲ್ಲಿ ವಿಪರೀತ ಒತ್ತಡದ ಕೆಲಸ, ಮಹಿಳಾ ಉದ್ಯೋಗಿಗಳ ಸಮಸ್ಯೆ, ಪ್ರಾಂತೀಯವಾರು ತಾರತಮ್ಯಗಳ ಬಗ್ಗೆ ಕಟುವಾಗಿ ಟೀಕಿಸಿ ಸೂಚನೆಗಳನ್ನು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ನೀಡಿದ್ದಾರೆ. ಐಟಿ-ಬಿಟಿ ಕಂಪನಿಗಳು ಉದ್ಯೋಗಿಗಳನ್ನ ಕೆಲಸಕ್ಕೆ ತೆಗೆದುಕೊಳ್ಳಲು ಏಕರೂಪದ ನಿಯಮವನ್ನೇ ಮಾಡಿಕೊಂಡಿಲ್ಲ. ಒಂದೊಂದು ಕಂಪನಿಗಳು ಒಂದೊಂದು ನಿಯಮ ಅನುಸರಿಸುತ್ತಿವೆ. ಇದು ಆಗಬಾರದು. ಒಂದೇ ನಿಯಮ ರೂಪಿಸೋ ಸಂಬಂಧ ಕಾರ್ಮಿಕ ಇಲಾಖೆ ಜೊತೆ ಸಮನ್ವಯ ಇಟ್ಟುಕೊಳ್ಳಿ ಎಂದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಐಟಿ ಕಂಪನಿಗಳಿಗೆ ಖಡಕ್ ಸೂಚನೆ ನೀಡಿದ್ದಾರೆ. ಯಾವುದು ಪ್ರೈವಸಿ ಇಲ್ಲ. They will call whatever time they want to call, and we have to always attend the call. There is no privacy at all. So whenever there is a project, we stop. They say whenever there is a project, if they are newly married or if a woman is going through some sort of a problem, it's all just because we have to be 24/7 alert and agile. In case we fail that, that's what we say we are not performing at your throat. ವಿಕಾಸಸೌಧದಲ್ಲಿ ನಿನ್ನೆ ಇನ್ಫೋಸಿಸ್ನ ಮೈಸೂರು ನೌಕರರ ಆಡಳಿತ ಮಂಡಳಿಗೆ ಸಂಬಂಧಿಸಿದಂತೆ ಸಭೆ ನಡೆಸಿ ಮಾತನಾಡಿ ಸಂತೋಷ್ ಲಾಡ್ ಉದ್ಯೋಗಿಗಳ ಮೇಲೆ ವಿಪರೀತ ಒತ್ತಡದ ಕೆಲಸ ಎಷ್ಟು ಸರಿ ಅಂತ ಪ್ರಶ್ನೆ ಮಾಡಿದ್ರು. ಐಟಿ ವಲಯದ ಉದ್ಯೋಗಿಗಳಿಗೆ ವಿಪರೀತ ಒತ್ತಡ ಹಾಕಿ ಕೆಲಸ ಮಾಡಿಸಿಕೊಳ್ಳಲಾಗ್ತಿದೆ ಎಂಬ ದೂರುಗಳಿವೆ. ಉದ್ಯೋಗಿಗಳು ದಿನದ 24 ಗಂಟೆ ಕಂಪನಿಯ ಸಂಪರ್ಕದಲ್ಲಿರಬೇಕು. ಖಾಸಗಿತನ ಇಲ್ಲ. ಉದ್ಯೋಗಗಳಲ್ಲಿ ಮಹಿಳೆಯರಿಗೆ ಪ್ರಾತಿನಿಧ್ಯ, ಮಹಿಳಾ ಉದ್ಯೋಗಿಗಳ ಸುರಕ್ಷತೆ, ಆರೋಗ್ಯ ಕಾಳಜಿ ಬಗ್ಗೆ ಐಟಿ ಕಂಪನಿಗಳಿಗೆ ಸಚಿವ ಲಾಡ್ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ರು. ಅಲ್ಲದೆ ಐಟಿ-ಬಿಟಿ ಕಂಪನಿಗಳಲ್ಲಿ ಪ್ರಾಂತ್ಯವಾರು ತಾರತಮ್ಯ ಧೋರಣೆಗಳು ಸಾಮಾನ್ಯವಾಗಿದೆ. ಸ್ಥಳೀಯ ಪ್ರತಿಭೆಗಳಿಗೆ ಅವಕಾಶ ನೀಡಿ ಸರ್ಕಾರಕ್ಕೆ ಮಾಹಿತಿ ನೀಡಬೇಕು ಎಂದರು.
ಈ ರೀತಿಯ ನಿಯಮಗಳನ್ನ ಯಾವ ಆಧಾರದ ಮೇಲೆ ಕೈಗೊಳ್ಳಲಾಗ್ತಿದೆ? ಸರ್ಕಾರಕ್ಕೆ ಈ ಬಗ್ಗೆ ಯಾಕೆ ಮಾಹಿತಿ ಕೊಡ್ತಿಲ್ಲ? ಇಂತಹ ನಿಯಮಗಳಿಗೆ ಉದ್ಯೋಗಿಗಳ ಮೇಲಾಗ್ತಿರೋ ಮಾನಸಿಕ ಒತ್ತಡಕ್ಕೆ ಕಂಪನಿಗಳು ಏನು ಕ್ರಮ ಕೈಗೊಂಡಿವೆ ಎಂಬ ಬಗ್ಗೆ ಖಾಸಗಿ ಕಂಪನಿಯ ಅಧಿಕಾರಿಗಳಿಗೆ ಪ್ರಶ್ನಿಸಿದ್ರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವಿಕಾಸಸೌಧದಲ್ಲಿ ಇನ್ಫೋಸಿಸ್ನ ಮೈಸೂರು ನೌಕರರ ಆಡಳಿತ ಮಂಡಳಿ ಜೊತೆ ಕಾರ್ಮಿಕ ಸಚಿವರಾಗಿರುವ ಸಂತೋಷ್ ಲಾಡ್ ಅವರು ಸಭೆಯನ್ನು ನಡೆಸಿದ್ರು. ಆ ಬಳಿಕ 3 ನಿಯಮ ಜಾರಿಗೆ ಸೂಚನೆ ಕೊಟ್ಟಿದ್ದಾರೆ. ಹಾಗಾದ್ರೆ ಏನದು? ಈ ವರದಿ ನೋಡಿ. ಐಟಿ ಕಂಪನಿಗಳಿಗೆ ಸಂತೋಷ್ ಲಾಡ್ ಖಡಕ್ ವಾರ್ನಿಂಗ್. ಉದ್ಯೋಗ ನೇಮಕಾತಿಯಲ್ಲಿ ಏಕರೂಪದ ನಿಯಮಕ್ಕೆ ಸೂಚನೆ. ಐಟಿ ಕಂಪನಿಗಳಲ್ಲಿ ವಿಪರೀತ ಒತ್ತಡದ ಕೆಲಸ, ಮಹಿಳಾ ಉದ್ಯೋಗಿಗಳ ಸಮಸ್ಯೆ, ಪ್ರಾಂತೀಯವಾರು ತಾರತಮ್ಯಗಳ ಬಗ್ಗೆ ಕಟುವಾಗಿ ಟೀಕಿಸಿ ಸೂಚನೆಗಳನ್ನು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ನೀಡಿದ್ದಾರೆ. ಐಟಿ-ಬಿಟಿ ಕಂಪನಿಗಳು ಉದ್ಯೋಗಿಗಳನ್ನ ಕೆಲಸಕ್ಕೆ ತೆಗೆದುಕೊಳ್ಳಲು ಏಕರೂಪದ ನಿಯಮವನ್ನೇ ಮಾಡಿಕೊಂಡಿಲ್ಲ. ಒಂದೊಂದು ಕಂಪನಿಗಳು ಒಂದೊಂದು ನಿಯಮ ಅನುಸರಿಸುತ್ತಿವೆ. ಇದು ಆಗಬಾರದು. ಒಂದೇ ನಿಯಮ ರೂಪಿಸೋ ಸಂಬಂಧ ಕಾರ್ಮಿಕ ಇಲಾಖೆ ಜೊತೆ ಸಮನ್ವಯ ಇಟ್ಟುಕೊಳ್ಳಿ ಎಂದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಐಟಿ ಕಂಪನಿಗಳಿಗೆ ಖಡಕ್ ಸೂಚನೆ ನೀಡಿದ್ದಾರೆ. ಯಾವುದು ಪ್ರೈವಸಿ ಇಲ್ಲ. They will call whatever time they want to call, and we have to always attend the call. There is no privacy at all. So whenever there is a project, we stop. They say whenever there is a project, if they are newly married or if a woman is going through some sort of a problem, it's all just because we have to be 24/7 alert and agile. In case we fail that, that's what we say, we are not performing and we are thrown out. ವಿಕಾಸಸೌಧದಲ್ಲಿ ನಿನ್ನೆ ಇನ್ಫೋಸಿಸ್ನ ಮೈಸೂರು ನೌಕರರ ಆಡಳಿತ ಮಂಡಳಿಗೆ ಸಂಬಂಧಿಸಿದಂತೆ ಸಭೆ ನಡೆಸಿ ಮಾತನಾಡಿ ಸಂತೋಷ್ ಲಾಡ್ ಉದ್ಯೋಗಿಗಳ ಮೇಲೆ ವಿಪರೀತ ಒತ್ತಡದ ಕೆಲಸ ಎಷ್ಟು ಸರಿ ಅಂತ ಪ್ರಶ್ನೆ ಮಾಡಿದ್ರು. ಐಟಿ ವಲಯದ ಉದ್ಯೋಗಿಗಳಿಗೆ ವಿಪರೀತ ಒತ್ತಡ ಹಾಕಿ ಕೆಲಸ ಮಾಡಿಸಿಕೊಳ್ಳಲಾಗ್ತಿದೆ ಎಂಬ ದೂರುಗಳಿವೆ. ಉದ್ಯೋಗಿಗಳು ದಿನದ 24 ಗಂಟೆ ಕಂಪನಿಯ ಸಂಪರ್ಕದಲ್ಲಿರಬೇಕು. ಖಾಸಗಿತನ ಇಲ್ಲ. ಉದ್ಯೋಗಗಳಲ್ಲಿ ಮಹಿಳೆಯರಿಗೆ ಪ್ರಾತಿನಿಧ್ಯ, ಮಹಿಳಾ ಉದ್ಯೋಗಿಗಳ ಸುರಕ್ಷತೆ, ಆರೋಗ್ಯ ಕಾಳಜಿ ಬಗ್ಗೆ ಐಟಿ ಕಂಪನಿಗಳಿಗೆ ಸಚಿವ ಲಾಡ್ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ರು. ಅಲ್ಲದೆ ಐಟಿ-ಬಿಟಿ ಕಂಪನಿಗಳಲ್ಲಿ ಪ್ರಾಂತ್ಯವಾರು ತಾರತಮ್ಯ ಧೋರಣೆಗಳು ಸಾಮಾನ್ಯವಾಗಿದೆ. ಸ್ಥಳೀಯ ಪ್ರತಿಭೆಗಳಿಗೆ ಅವಕಾಶ ನೀಡಿ ಸರ್ಕಾರಕ್ಕೆ ಮಾಹಿತಿ ನೀಡಬೇಕು ಎಂದರು. ಈ ರೀತಿಯ ನಿಯಮಗಳನ್ನ ಯಾವ ಆಧಾರದ ಮೇಲೆ ಕೈಗೊಳ್ಳಲಾಗ್ತಿದೆ? ಸರ್ಕಾರಕ್ಕೆ ಈ ಬಗ್ಗೆ ಯಾಕೆ ಮಾಹಿತಿ ಕೊಡ್ತಿಲ್ಲ? ಇಂತಹ ನಿಯಮಗಳಿಗೆ ಉದ್ಯೋಗಿಗಳ ಮೇಲಾಗ್ತಿರೋ ಮಾನಸಿಕ ಒತ್ತಡಕ್ಕೆ ಕಂಪನಿಗಳು ಏನು ಕ್ರಮ ಕೈಗೊಂಡಿವೆ ಎಂಬ ಬಗ್ಗೆ ಖಾಸಗಿ ಕಂಪನಿಯ ಅಧಿಕಾರಿಗಳಿಗೆ ಪ್ರಶ್ನಿಸಿದ್ರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವಿಕಾಸಸೌಧದಲ್ಲಿ ಇನ್ಫೋಸಿಸ್ನ ಮೈಸೂರು ನೌಕರರ ಆಡಳಿತ ಮಂಡಳಿ ಜೊತೆ ಕಾರ್ಮಿಕ ಸಚಿವರಾಗಿರುವ ಸಂತೋಷ್ ಲಾಡ್ ಅವರು ಸಭೆಯನ್ನು ನಡೆಸಿದ್ರು. ಆ ಬಳಿಕ 3 ನಿಯಮ ಜಾರಿಗೆ ಸೂಚನೆ ಕೊಟ್ಟಿದ್ದಾರೆ. ಹಾಗಾದ್ರೆ ಏನದು? ಈ ವರದಿ ನೋಡಿ.